Hello students, welcome to Business Studies class. I am Shweta J from Commerce Department, Gopal Swami PU College, Mysore. In last class, we discussed about scope of international business and benefits of international business to countries. In today's session, let us discuss about benefits of international business to firms and modes of entry into the international business. First benefit of international business to firm is prospects for higher profits. Yes, international business proves more profitable as compared to domestic business. ಡೊಮೆಸ್ಟಿಕ್ ಬಿಸ್ನೆಸ್ಗಿಂತ ಹೆಚ್ಚು ಪ್ರಾಫಿಟನ್ನು ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ತಗೊಳ್ಬೋದು. ಅದು ಯಾವಾಗ ಸಾಧ್ಯ ಆಗುತ್ತೆ ಫರ್ಮ್ಗೆ ಅಂತ ಹೇಳಿದ್ರೆ, ವೆನ್ ಪ್ರೈಸಸ್ ಫಾರ್ ದಿ ಪ್ರಾಡಕ್ಟ್ಸ್ ಇನ್ ಡೊಮೆಸ್ಟಿಕ್ ಬಿಸ್ನೆಸ್ ಆರ್ ಲೋವರ್, then firm can earn higher profits by selling their products in foreign countries. ಯಾವಾಗ ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ನಮ್ಮ ಪ್ರಾಡಕ್ಟ್ಸ್ಗೆ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ, ಯಾವಾಗ ಡಿಮ್ಯಾಂಡ್ ಇರೋದಿಲ್ವೋ, ಆಗ ನಾವೇನು ಮಾಡ್ಬೋದು, ಈಸಿಯಾಗಿ ಅದೇ ಪ್ರಾಡಕ್ಟ್ಸನ್ನು ಫಾರಿನ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡಿ ಅದರಿಂದ ಹೆಚ್ಚು ಪ್ರಾಫಿಟನ್ನು ತಗೊಳ್ತಾ ಹೋಗ್ಬೋದು. ದಿಸ್ ಇಸ್ ಒನ್ ಆಫ್ ದಿ ಮೇನ್ ಇಂಪಾರ್ಟೆಂಟ್ ಬೆನಿಫಿಟ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಟು ಫರ್ಮ್. ದ ಸೆಕೆಂಡ್ ಬೆನಿಫಿಟ್ ಇಸ್ increased capacity utilization. Many firms set up their production capacities for their products which in excess of the demand in domestic markets by planning overseas expansion and procuring orders from the foreign countries, which means most of the business organization undertaking production on a large scale only in order to meet the demands of the customers of foreign countries. Therefore, it allows them to make better use of their surplus capacity. Most of the organization ಏನು ಮಾಡುತ್ತೆ ಅಂತ ಹೇಳಿದ್ರೆ, ಪ್ರೊಡಕ್ಷನ್ ಮಾಡಬೇಕಾದ್ರೇನೆ ಲಾರ್ಜ್ ಸ್ಕೇಲಲ್ಲಿ ಪ್ರೊಡಕ್ಷನ್ ಅನ್ನ ಮಾಡ್ತಾ ಹೋಗುತ್ತವೆ. ಯಾಕೆ ಲಾರ್ಜ್ ಸ್ಕೇಲಲ್ಲಿ ಪ್ರೊಡಕ್ಷನ್ ಮಾಡುತ್ತವೆ ಅಂತ ಹೇಳಿದ್ರೆ, ಒಂದು ಡೊಮೆಸ್ಟಿಕ್ ಮಾರ್ಕೆಟ್ ಹೋಮ್ ಕಂಟ್ರಿಯಲ್ಲಿರುವಂತಹ ಕಸ್ಟಮರ್ ಡಿಮ್ಯಾಂಡ್ ಅನ್ನು ಸ್ಯಾಟಿಸ್ಫೈ ಮಾಡುತ್ತೆ, ಹಾಗೇನೆ ಫಾರಿನ್ ಕಂಟ್ರೀಸ್ ಕಸ್ಟಮರ್ಸ್ ಡಿಮ್ಯಾಂಡ್ ಕೂಡ ಸ್ಯಾಟಿಸ್ಫೈ ಮಾಡ್ತಾ ಹೋಗುತ್ತೆ. ಇನ್ ಸಿಂಪಲ್, ಬೈ ಪ್ರಮೋಟಿಂಗ್ ಎಕ್ಸ್ಪೋರ್ಟ್ ಟು ಅದರ್ ಕಂಟ್ರೀಸ್, international business contributes to increased capacity utilization of domestic industries. So ನಾವು ಫಾರಿನ್ ಕಂಟ್ರೀಸ್ಗೆಲ್ಲ ಪ್ರಾಡಕ್ಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡೋದ್ರ ಮೂಲಕ ನಮ್ಮ ಪ್ರೊಡಕ್ಷನ್ ಕೆಪಾಸಿಟಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಥ್ರೂ ಇಂಟರ್ನ್ಯಾಷನಲ್ ಬಿಸ್ನೆಸ್ ವಿ ಕ್ಯಾನ್ ಈಸಿಲಿ ಇನ್ಕ್ರೀಸ್ ಆರ್ ಪ್ರೊಡಕ್ಷನ್ ಕೆಪಾಸಿಟೀಸ್. The next benefit of international business to firm is prospects for growth. Business firms find it very irritating when there is a fall in demand of products in domestic market. Such firms can grow considerable prospects of their growth by entering into international business or overseas business. So ಯಾವಾಗ ನಮ್ಮ ಪ್ರಾಡಕ್ಟ್ಸ್ಗೆ ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಕಡಿಮೆ ಆಗುತ್ತೋ, ಆಗ ನಮ್ಮ ಫರ್ಮ್ ಏನಾಗುತ್ತೆ, ಲಾಸ್ ಆಗ್ಬಿಡುತ್ತೆ. ಸೊ ಆ ಲಾಸ್ ಅನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ, ದೇರ್ ಇಸ್ ಓನ್ಲಿ ಒನ್ ವೇ, ದಟ್ ಇಸ್ ನಥಿಂಗ್ ಬಟ್ ವಿ ಹ್ಯಾವ್ ಟು ಎಕ್ಸ್ಪೋರ್ಟ್ ಆರ್ ಗೂಡ್ಸ್ ಟು ದಿ ಫಾರಿನ್ ಕಂಟ್ರೀಸ್. ಫಾರಿನ್ ಕಂಟ್ರೀಸ್ಗೆ ನಾವೇನ್ ಮಾಡಬೇಕು, ನಮ್ಮ ಪ್ರಾಡಕ್ಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾ ಹೋಗಬೇಕು. ಬೈ ದಿಸ್ ವೇ ವಿ ಕ್ಯಾನ್ ಈಸಿಲಿ ಅಚೀವ್ ಗ್ರೋತ್ ಆ್ಯಂಡ್ ಸರ್ವೈವಲ್. ಸೊ ಈಸಿಯಾಗಿ ನಮಗೆ ಗ್ರೋತ್ ಆಗುತ್ತೆ ನಮ್ಮ ಬಿಸ್ನೆಸ್, ಹಾಗೆ ನಾವು ಸರ್ವೈವ್ ಆಗ್ತಾ ಹೋಗ್ಬೋದು. ಸೊ ದಿಸ್ ಇಸ್ ದ ಥರ್ಡ್ ಬೆನಿಫಿಟ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಟು ಫರ್ಮ್. ಅಂಡ್ ದ ನೆಕ್ಸ್ಟ್ ಬೆನಿಫಿಟ್ ಆಫ್ international business to firm is way out to intense competition in domestic market. When competition in domestic market is very intense, internationalization seems to be the only way for significant growth. Competition in domestic market motivates many firms to entering into the international business. ಯಾವಾಗ ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಆಗ ನಾವೇನ್ ಮಾಡಬೇಕು, ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನ ಅಡಾಪ್ಟ್ ಮಾಡ್ಕೊಳ್ತಾ ಹೋಗಬೇಕು, ನಮ್ಮ ಪ್ರಾಡಕ್ಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾ ಹೋಗಬೇಕು, ಫಾರಿನ್ ಕಂಟ್ರೀಸ್ ಅಲ್ಲಿ ನಮ್ಮ ಕಂಪನಿಯನ್ನ ಎಸ್ಟಾಬ್ಲಿಷ್ ಮಾಡ್ತಾ ಹೋಗಬೇಕು. ಸೊ ಇನ್ ದಿಸ್ ವೇ ಫರ್ಮ್ಸ್ ಕ್ಯಾನ್ ಫೇಸ್ ಕಾಂಪಿಟೇಷನ್ ಇನ್ ಬೋತ್ ಹೋಮ್ ಕಂಟ್ರಿ ಆಸ್ ವೆಲ್ as foreign countries. The next benefit is improved business vision. The growth of international business is very important of many companies for their survival and goodwill.
ಒಂದು ಕಂಪನಿ ಸರ್ವೈವ್ ಆಗಬೇಕು, ಗುಡ್ ವಿಲ್ ಇನ್ಕ್ರೀಸ್ ಆಗಬೇಕು ಅಂತ ಹೇಳಿದ್ರೆ ಏನು ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಆ ಇಂಟರ್ನ್ಯಾಷನಲ್ ಬಿಸ್ನೆಸ್ಸು ಕೂಡ ಪಾಪ್ಯುಲರ್ ಆಗಬೇಕು, ಆ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲೂ ಕೂಡ ಬಿಸ್ನೆಸ್ ಸಕ್ಸಸ್ ಆಗ್ತಾ ಹೋಗಬೇಕು. ಸೊ ದ ವಿಷನ್ ಟು ಬಿಕಮ್ ಇಂಟರ್ನ್ಯಾಷನಲ್ ಈಸ್ ದಿ ಎಕ್ಸ್ಪ್ರೆಷನ್ ಆಫ್ ಅರ್ಜ್ ಟು ಗ್ರೋ and the need to diversify and to take benefit of strategic advantages of internationalization. So these are all the benefits of international business to firms. The next topic is modes of entry into international business. Then what is the meaning of modes of entry into international business? Which means the way in which the company can enter into the international business. There are various ways which the company can enter into the international business, such as export and import, contract manufacturing, licensing and franchising, wholly owned business, joint venture, and so on. So these are all the ways in which any company can enter into international business. Now let us know in detail one by one. The first modes of entry into the international business is export and import. As we know, export means sending goods to the another country or selling goods and services from home country to foreign country. ನಮ್ಮ ಕಂಟ್ರಿಯಿಂದ ಬೇರೆ ಕಂಟ್ರಿಗೆ ಗೂಡ್ಸ್ ಅಥವಾ ಸರ್ವಿಸಸ್ ಅನ್ನ ಸೇಲ್ ಮಾಡೋದನ್ನ ನಾವೇನು ಹೇಳ್ತೀವಿ, ಎಕ್ಸ್ಪೋರ್ಟ್ ಆರ್ ಎಕ್ಸ್ಪೋರ್ಟಿಂಗ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಈಸ್ ಇಂಪೋರ್ಟ್. ಇಂಪೋರ್ಟ್ ಮೀನ್ಸ್ ಪರ್ಚೇಸಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಫ್ರಮ್ ದಿ ಫಾರಿನ್ ಕಂಟ್ರಿ ಟು ಆರ್ ಓಮ್ ಕಂಟ್ರಿ. ನಮ್ಮ ಕಂಟ್ರಿಗೆ ಬೇರೆ ಕಂಟ್ರಿಯಿಂದ ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದ್ರೆ ಅದನ್ನ ನಾವೇನು ಹೇಳ್ತೀವಿ, importing or import anta heltivi. This export and import is the easiest way of entering into the international business. So this is the very easiest way in which any company can enter into the international business. Easy agi ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದು ಈಸಿಯೆಸ್ಟ್ ವೇ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್. ಎಕ್ಸ್ಪೋರ್ಟ್ ಮೀನ್ಸ್ ಸೆಂಡಿಂಗ್ goods and services to foreign country, whereas import means purchasing of goods and services from foreign country to our own countries. So ನಮ್ಮ ಕಂಟ್ರಿಗೆ ನಾವು ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದ್ರೆ ಬೇರೆ ಕಂಟ್ರಿಯಿಂದ ಅದನ್ನ ನಾವು ಇಂಪೋರ್ಟ್ ಅಂತ ಹೇಳ್ತೀವಿ. and this export and import may be direct or indirect. ಏನದು ಡೈರೆಕ್ಟ್ or indirect ಅಂತ ಹೇಳಿದ್ರೆ, here in the case of direct exporting and importing, a firm itself approaches to the overseas suppliers or buyers at the time of selling of goods and services. goods and services ಅನ್ನು ಸೇಲ್ ಮಾಡಬೇಕಾದ್ರೆ ಫರ್ಮ್ ಇಟ್ ಸೆಲ್ಫ್ ಹೋಮ್ ಕಂಟ್ರಿಯ ಫರ್ಮ್ ಏನಿರುತ್ತೆ ಆ ಫರ್ಮ್ನೇ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡಬೇಕಾಗತ್ತೆ. ಇಟ್ ಹ್ಯಾಸ್ ಟು ಫಾಲೋ ಆಲ್ ದ ಫಾರ್ಮ್ಯಾಲಿಟೀಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ದಿ ಎಕ್ಸ್ಪೋರ್ಟಿಂಗ್ ಆ್ಯಂಡ್ ಇಂಪೋರ್ಟಿಂಗ್ ಬೈ ಇಟ್ ಸೆಲ್ಫ್. ಸೊ ಫರ್ಮೇ ಎಲ್ಲ ಫಾರ್ಮ್ಯಾಲಿಟೀಸ್ ಅನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ದಿಸ್ ವಿಲ್ ಬಿ ಕಾಲ್ಡ್ ಡೈರೆಕ್ಟ್ ಎಕ್ಸ್ಪೋರ್ಟಿಂಗ್ ಆ್ಯಂಡ್ ಇಂಪೋರ್ಟಿಂಗ್. whereas in the case of indirect exporting and importing, firms participation is very less and most of the tasks are carried out through intermediaries relating to exporting and importing. So intermediaries ಅಂತ ಹೇಳಿದ್ರೆ ಬ್ರೋಕರ್ಸ್ ಮುಖಾಂತರ ನಾವೇನ್ ಮಾಡ್ತೀವಿ, ಗೂಡ್ಸ್ ಅನ್ನ ತರಿಸ್ಕೊಳ್ಳೋದಾಗಿರ್ಬೋದು, ಗೂಡ್ಸ್ ಅನ್ನ ಸೇಲ್ ಮಾಡೋದಾಗಿರ್ಬೋದು ಮಾಡ್ತಾ ಹೋಗ್ತೀವಿ. that will be called indirect exporting and importing. This brokers may be export houses or import houses. ಏನು ಬ್ರೋಕರ್ಸ್ ಅಂತ ಹೇಳಿದ್ರೆ ಎಕ್ಸ್ಪೋರ್ಟಿಂಗ್ ಹೌಸಸ್ ಅಂತ ಇರ್ತಾರೆ ಅಥವಾ ಇಂಪೋರ್ಟಿಂಗ್ ಹೌಸಸ್ ಅಂತ ಇರ್ತಾರೆ. ಥ್ರೂ ದೆಮ್ ವಿ ಕ್ಯಾನ್ ಈಸಿಲಿ ಬೈ ಗೂಡ್ಸ್ ಫ್ರಮ್ ದಿ ಫಾರಿನ್ ಕಂಟ್ರೀಸ್ ಅಂಡ್ ಅಟ್ ದ ಸೇಮ್ ಟೈಮ್ ಥ್ರೂ ದೆಮ್ ವಿ ಕ್ಯಾನ್ ಈಸಿಲಿ ಸೆಲ್ ದಿ ಗೂಡ್ಸ್ ಟು ದಿ ಫಾರಿನ್ ಕಂಟ್ರೀಸ್. ಸೊ ಫಾರಿನ್ ಕಂಟ್ರೀಸ್ಗೆ ನಾವು ಈಸಿಯಾಗಿ ಗೂಡ್ಸ್ ಅನ್ನ ಸೇಲ್ ಮಾಡ್ಬೋದು, ಹಾಗೆ ಫಾರಿನ್ ಕಂಟ್ರೀಸ್ ಇಂದ ಈಸಿಯಾಗಿ ಗೂಡ್ಸ್ ಅನ್ನ ತರಿಸ್ಕೊಳ್ತಾ ಹೋಗ್ಬೋದು. ಸೊ ಇದನ್ನ ನಾವೇನು ಹೇಳ್ತೀವಿ, ಇಂಡೈರೆಕ್ಟ್ ಇಂಪೋರ್ಟ್ ಆರ್ ಎಕ್ಸ್ಪೋರ್ಟ್ ಅಂತ ಹೇಳ್ತೀವಿ. ಹಿಯರ್ ಇನ್ ದ ಕೇಸ್ ಆಫ್ ಡೈರೆಕ್ಟ್ ಎಕ್ಸ್ಪೋರ್ಟಿಂಗ್ ಅಂಡ್ ಇಂಪೋರ್ಟಿಂಗ್ ವಿ ಡೋಂಟ್ ಯೂಸ್ ಎನಿ ಬ್ರೋಕರ್ಸ್ ಅನ್ನ ಯೂಸ್ ಮಾಡೋದಿಲ್ಲ. ಹಾಗೆ ಫಾರ್ಮೇ ಇಟ್ ಸೆಲ್ಫ್ ಸ್ವತಃ ಏನು ಗೂಡ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡುತ್ತೆ, ಗೂಡ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಹೋಗುತ್ತೆ. ಆದ್ರೆ ಇಂಡೈರೆಕ್ಟಿಂಗ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಅಲ್ಲಿ ಬ್ರೋಕರ್ಸ್ ಅನ್ನ ಯೂಸ್ ಮಾಡಿಕೊಂಡು ಗೂಡ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡೋದಾಗಿರ್ಬೋದು, ಇಂಪೋರ್ಟ್ ಮಾಡೋದಾಗಿರ್ಬೋದು ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ಅಬೌಟ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್. ಸೊ ಅಂಡ್ ದ ನೆಕ್ಸ್ಟ್ ಈಸ್, ನೌ ಲೆಟ್ us know the advantages or disadvantages of exporting and importing. The first advantages of exporting and
importing are, this mode is the easiest way of entering into the international business. ಈಸಿ ಆಗಿ ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಥ್ರೂ ಎಕ್ಸ್ಪೋರ್ಟ್ ಇಂಪೋರ್ಟ್ ಇನ್ವಾಲ್ವ್ ಆಗ್ತಾ ಹೋಗ್ಬೋದು. ದ ಸೆಕೆಂಡ್ ಬೆನಿಫಿಟ್ ಈಸ್ ಇಟ್ ರಿಕ್ವೈರ್ಸ್ ಲೆಸ್ಸರ್ ಇನ್ವೆಸ್ಟ್ಮೆಂಟ್ ಆಸ್ ಕಂಪೇರ್ಡ್ ಟು ಅದರ್ ಮೋಡ್ಸ್. ಬೇರೆ ಮೋಡ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಏನಿದೆ ಲೈಕ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್, ಜಾಯಿಂಟ್ ವೆಂಚರ್, ಲೈಸೆನ್ಸಿಂಗ್ ಆ್ಯಂಡ್ ಫ್ರಾಂಚೈಸಿಂಗ್, ಆಸ್ ಇಟ್ ರಿಕ್ವೈರ್ಸ್ more investment, a large investment, but for the exporting and importing it requires less amount of investment. And the third benefit or advantages of export importing is it is less expensive as compared to other modes, as it requires less time and money for running the business. Exporting importing expenses ತುಂಬಾ ಕಡಿಮೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಜಾಯಿಂಟ್ ವೆಂಚರ್, ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಹೋಲಿ ಓನರ್ಡ್ ಬಿಸ್ನೆಸ್ಗೆಲ್ಲ ಕಂಪೇರ್ ಮಾಡ್ತು ಅಂತ ಹೇಳಿದ್ರೆ ಇಟ್ ಈಸ್ ವೆರಿ ಲೆಸ್ ಎಕ್ಸ್ಪೆನ್ಸಿವ್ ಆಸ್ ಇಟ್ ರಿಕ್ವೈರ್ಸ್ ಲೆಸ್ ಟೈಮ್ ಆ್ಯಂಡ್ ಮನಿ ಫಾರ್ ರನ್ನಿಂಗ್ ದ ಬಿಸ್ನೆಸ್. ದ ನೆಕ್ಸ್ಟ್ ಬೆನಿಫಿಟ್ ಈಸ್ ಇಟ್ ಇನ್ವಾಲ್ವ್ಸ್ ಲೆಸ್ಸರ್ ರಿಸ್ಕ್ ಆಸ್ ಕಂಪೇರ್ಡ್ ಟು ಅದರ್ ಮೋಡ್ಸ್ ಆಸ್ ಇಟ್ ಡಸಂಟ್ ರಿಕ್ವೈರ್ ಮಚ್ ಇನ್ವೆಸ್ಟ್ಮೆಂಟ್ ಇನ್ ಬಿಸ್ನೆಸ್. ಎಸ್, ಇಂಟರ್ನ್ಯಾಷನಲ್ ಬಿಸ್ನೆಸ್ ಇನ್ವಾಲ್ವ್ಸ್ ಲೆಸ್ಸರ್ ರಿಸ್ಕ್ ಕಡಿಮೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು ಇನ್ವೆಸ್ಟ್ಮೆಂಟೇ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ. ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿದಷ್ಟು ರಿಸ್ಕ್ ಜಾಸ್ತಿ ಇರುತ್ತೆ. ನಾವು ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೀವಿ, ಅದರಿಂದ ಪ್ರಾಫಿಟ್ ಬರುತ್ತಾ ಇಲ್ವಾ, ಅಥವಾ ನಾವು ಹಾಕಿರೋ ಕ್ಯಾಪಿಟಲ್ ಅಥವಾ ನಾವು ಹಾಕಿರೋ ಬಂಡವಾಳನೇ ನಮಗೆ ರಿಟರ್ನ್ ಬರುತ್ತಾ ಇಲ್ವಾ ಅನ್ನೋದು ತುಂಬ ರಿಸ್ಕ್ ಇರುತ್ತೆ. ಸೊ ಆ ರೀತಿಯಾದಂಥ ರಿಸ್ಕು ಎಕ್ಸ್ಪೋರ್ಟ್ ಇಂಪೋರ್ಟಲ್ಲಿ ಇರೋದಿಲ್ಲ. ಸೊ ದಿಸ್ ಇಸ್ ದಿ ಒನ್ ಆಫ್ ದಿ ಮೇನ್ ಬೆನಿಫಿಟ್ ಆಫ್ ಎಕ್ಸ್ಪೋರ್ಟಿಂಗ್ ಆರ್ ಇಂಪೋರ್ಟಿಂಗ್. ಸೊ ನಾವು ಲೆಟ್ ಅಸ್ know the limitation of exporting and importing. The first limitation of export and import is it involves additional cost like packaging cost, transportation charges and insurance cost. And all these costs mainly affect on the price of the goods, which increases the price of the products. ಯಾವಾಗ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಪ್ರಾಡಕ್ಟ್ನ ಪ್ರೈಸು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದಿ ಒನ್ ಆಫ್ ದಿ ಲಿಮಿಟೇಷನ್ ಆಫ್ ಎಕ್ಸ್ಪೋರ್ಟಿಂಗ್ ಆ್ಯಂಡ್ ಇಂಪೋರ್ಟಿಂಗ್. ಆ್ಯಂಡ್ ದ ಸೆಕೆಂಡ್ ಲಿಮಿಟೇಷನ್ ಇಸ್ ಇಟ್ ಈಸ್ ಸಬ್ಜೆಕ್ಟ್ ಟು ಕಸ್ಟಮ್ ಡ್ಯೂಟಿ ಆ್ಯಂಡ್ ಅದರ್ ಚಾರ್ಜಸ್ ವಿಚ್ ಆಲ್ಸೋ ಇನ್ಕ್ರೀಸಸ್ ದಿ ಪ್ರೈಸ್ ಆಫ್ ದಿ ಪ್ರಾಡಕ್ಟ್ಸ್. ಸೊ ಕಸ್ಟಮ್ ಡ್ಯೂಟಿನೂ ಜಾಸ್ತಿ ಇರುತ್ತೆ ಮತ್ತು ಬೇರೆ ಬೇರೆ ಚಾರ್ಜಸ್ ಅನ್ನ ಆಗ್ತಾ ಹೋಗ್ತಾರೆ. ಸೊ ಹಾಗಾಗಿ ಪ್ರೈಸ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಏನು ಫಾರಿನ್ ಕಂಟ್ರೀಸ್ ಅಲ್ಲಿ ಅವೈಲೇಬಲ್ ಇರುತ್ತೆ ಆ ಪ್ರಾಡಕ್ಟ್ ಅಥವಾ ನೀವೇನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ ಆ ಪ್ರಾಡಕ್ಟ್ಗೆ ಕಾಸ್ಟ್ ಕೂಡ ಜಾಸ್ತಿ ಇರುತ್ತೆ. ನೀವೇನು ಎಕ್ಸ್ಪೋರ್ಟ್ ಮಾಡ್ಕೊಳ್ತಾ ಇದ್ದೀರಾ ಮತ್ತು ನೀವೇನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ ಮತ್ತು ಇಂಪೋರ್ಟ್ ಮಾಡ್ಕೊಳ್ತಿದ್ದೀರಾ ಆ ಪ್ರಾಡಕ್ಟ್ನ ಪ್ರೈಸು ಕೂಡ ಜಾಸ್ತಿ ಇರುತ್ತೆ. ರೀಸನ್ ಈಸ್ increase in custom duty and there are various charges levied on products or on export and import. ಎಕ್ಸ್ಪೋರ್ಟ್ ಇಂಪೋರ್ಟ್ ಮೇಲೆ ಸಾಕಷ್ಟು ಚಾರ್ಜಸ್ ಅನ್ನ ಆಗ್ತಾ ಹೋಗ್ತಾರೆ. ಹಾಗಾಗಿ ಪ್ರಾಡಕ್ಟ್ನ ಪ್ರೈಸು ಕೂಡ ಜಾಸ್ತಿ ಇರುತ್ತೆ. ದ ನೆಕ್ಸ್ಟ್ ಈಸ್ ದಿಸ್ ಮೋಡ್ ಕ್ಯಾನ್ ನಾಟ್ ಬಿ ಅಡಾಪ್ಟೆಡ್ ಇನ್ ಕೇಸ್ ಆಫ್ ಇಂಪೋರ್ಟ್ ರೆಸ್ಟ್ರಿಕ್ಷನ್ಸ್ ಆರ್ ಪ್ಲೇಸ್ಡ್ ಬೈ ಆನ್ ಇಂಪೋರ್ಟಿಂಗ್ ಕಂಟ್ರೀಸ್. ಸೊ ಇಂಪೋರ್ಟಿಂಗ್ ಕಂಟ್ರಿಯಲ್ಲಿ ತುಂಬಾ ಇಂಪೋರ್ಟ್ ರೆಸ್ಟ್ರಿಕ್ಷನ್ಸ್ ಇತ್ತು ಅಂತ ಹೇಳಿದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಟೇಕ್ ಇಂಪೋರ್ಟಿಂಗ್ ಆರ್ ಎಕ್ಸ್ಪೋರ್ಟಿಂಗ್ ಗೂಡ್ಸ್ ಅನ್ನ ನೀವು ಇಂಪೋರ್ಟ್ ಮಾಡ್ಕೊಳ್ಬೇಕು ಅಥವಾ ಎಕ್ಸ್ಪೋರ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವಾಗ ಎಲ್ಲಿ ರೆಸ್ಟ್ರಿಕ್ಷನ್ಸ್ ಜಾಸ್ತಿ ಇರುತ್ತೆ ಸೊ ಆಗ ಆ ಕಂಟ್ರಿಗೆ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದು ಬೇಡ, ಆ ಕಂಟ್ರಿಯಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು ಬೇಡ ಅನ್ನೋದು ಇರುತ್ತೆ. ಸೊ ದಿಸ್ ಇಸ್ ದಿ ಲಿಮಿಟೇಷನ್ ಆಫ್ ಇಂಪೋರ್ಟ್ ಆರ್ ಎಕ್ಸ್ಪೋರ್ಟ್. ಅಂಡ್ ದ ನೆಕ್ಸ್ಟ್ ಲಿಮಿಟೇಷನ್ ಇಸ್ exporting firms generally do not have maintained contact with the customers of foreign countries. This will hampers the growth of the business. So just ಏನು ಫಾರ್ಮಾಲಿಟೀಸ್ ಇರುತ್ತೆ ಅಥವಾ ಏನು ಡಾಕ್ಯುಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕು ಅದಕ್ಕೆ ಮಾತ್ರ ಫಾರಿನ್ ಕಂಟ್ರೀಸ್ಗೆ ಹೋಗಿ ವಿಸಿಟ್ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಇಂಡಿಯಾದಿಂದ ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ನೀವು ಫಾರಿನ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಜಸ್ಟ್ ಫಾರಿನ್ ಕಂಟ್ರೀಸ್ ಅಲ್ಲಿ ಏನು ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಏನು ಫಾರ್ಮಾಲಿಟೀಸ್ ಇರುತ್ತೆ ಅದನ್ನ ಜಸ್ಟ್ ಇಂಡಿಯಾದ ಆಫೀಸರ್ಸ್ ಯಾರು ಇರ್ತಾರೆ, ಆ ಕಂಪನಿಯ ಮೇನ್ ಆಫೀಸರ್ಸ್ ಏನಿರ್ತಾರೆ ಅದನ್ನ ಮಾತ್ರ ಫಾಲೋ ಮಾಡ್ತಿರ್ತಾರೆ. ಕಸ್ಟಮರ್ಸ್ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ಏನು ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಸೊ ದಿಸ್ ವಿಲ್ ನೆಗೆಟಿವ್ಲಿ ಎಫೆಕ್ಟ್ ಆನ್ ದಿ ಗ್ರೋತ್ ಆಫ್ ದಿ ಬಿಸ್ನೆಸ್. ನಮ್ಮ ಬಿಸ್ನೆಸ್ನ ಗ್ರೋತ್ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಇಫ್ ಯು ಪ್ರೊವೈಡ್ ಎನಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ದಿ ಕಸ್ಟಮರ್ ದಟ್ ಮಸ್ಟ್ ಬಿ ಆಸ್ ಪರ್ ದಿ
country specification, taste and preferences of the customers, then only you can survive at a longer period of the time. ನೀವು ಯಾವುದೇ ಒಂದು ಪ್ರಾಡಕ್ಟನ್ನು ನೀವು ಕಸ್ಟಮರ್ಸ್ಗೆ ಪ್ರೊವೈಡ್ ಮಾಡ್ತಿದ್ದೀರಾ, ಸೊಸೈಟಿಗೆ ಪ್ರೊವೈಡ್ ಮಾಡ್ತಿದ್ದೀರಾ ಅಥವಾ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ದಟ್ ಪ್ರಾಡಕ್ಟ್ ಮಸ್ಟ್ ಬಿ ಆಸ್ ಪರ್ ದಿ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ಆಫ್ ದಿ ಕಸ್ಟಮರ್ಸ್ ಆಫ್ ದೋಸ್ ಕಂಟ್ರೀಸ್ ಆರ್ ಹೋಮ್ ಕಂಟ್ರೀಸ್. ಹೋಮ್ ಕಂಟ್ರಿ ಕಸ್ಟಮರ್ಸ್ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ಗೆ ತಕ್ಕ ಹಾಗೆ ಇರಬೇಕು ಅಥವಾ ಫಾರಿನ್ ಕಂಟ್ರೀಸ್ ಕಸ್ಟಮರ್ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ಗೆ ತಕ್ಕ ಹಾಗೆ ಇರಬೇಕು. ಆಸ್ ದ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ಡಿಮ್ಯಾಂಡ್ಸ್ ಆಫ್ ದ ಕಸ್ಟಮರ್ಸ್ ಆರ್ ಫ್ರೀಕ್ವೆಂಟ್ಲಿ ಚೇಂಜಸ್, ಫ್ರೀಕ್ವೆಂಟ್ ಆಗಿ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಪ್ರಾಡಕ್ಟನ್ನು ನಾವು ಪ್ರೊವೈಡ್ ಮಾಡ್ತಾ ಹೋಗಬೇಕಾಗುತ್ತೆ, ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಹೋಗಬೇಕಾಗತ್ತೆ. ಬಟ್ ದಿಸ್ ಇಸ್ ನಾಟ್ ಪಾಸಿಬಲ್ ಇನ್ ದ ಕೇಸ್ ಆಫ್ ಎಕ್ಸ್ಪೋರ್ಟಿಂಗ್ ಆ್ಯಂಡ್ ಇಂಪೋರ್ಟಿಂಗ್, ಆ್ಯಂಡ್ ಅಲ್ಟಿಮೇಟ್ಲಿ ಇಟ್ ವಿಲ್ ಅಫೆಕ್ಟ್ ಆನ್ ದಿ ಗ್ರೋತ್ ಆರ್ ಡೆವಲಪ್ಮೆಂಟ್ ಆಫ್ ದಿ ಇಂಟರ್ನ್ಯಾಷನಲ್ ಬಿಸ್ನೆಸ್. ಸೊ ದಿಸ್ ಇಸ್ ಒನ್ ಆಫ್ ದಿ ಲಿಮಿಟೇಷನ್ ಆಫ್ ಎಕ್ಸ್ಪೋರ್ಟಿಂಗ್ ಆರ್ ಇಂಪೋರ್ಟಿಂಗ್. ಆ್ಯಂಡ್ ದ ಲಾಸ್ಟ್ ಲಿಮಿಟೇಷನ್ ಆಫ್ ಎಕ್ಸ್ಪೋರ್ಟಿಂಗ್ ಆ್ಯಂಡ್ ಇಂಪೋರ್ಟಿಂಗ್ is because of increase in the price of export goods due to additional packaging charges, transportation cost, insurance cost, custom duties and other charges, etc. export goods becomes less competitive in international market. ನಾವೇನು ಫಾರಿನ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ, ಸೊ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಆ ಪ್ರಾಡಕ್ಟ್ಗೆ ಅಡಿಷನಲ್ ಚಾರ್ಜಸ್ಸೇ ಜಾಸ್ತಿ ಇರುತ್ತೆ. ಸೊ ಯಾವಾಗ ನಮಗೆ ಅಡಿಷನಲ್ ಎಕ್ಸ್ಪೆನ್ಸಸ್ ಅಥವಾ ಆ ಪ್ರಾಡಕ್ಟ್ನ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೋ, ಸೊ ಇನ್ ಆರ್ಡರ್ ಟು ಅರ್ನ್ ಪ್ರಾಫಿಟ್ ವಿ ನೀಡ್ ಟು ಪುಟ್ ಹೈ ಪ್ರೈಸಸ್ ಮೋರ್ ಪ್ರೈಸಸ್ ಟು ದಿ ಪ್ರಾಡಕ್ಟ್. ಪ್ರಾಡಕ್ಟ್ಗೆ ಪ್ರೈಸನ್ನು ಜಾಸ್ತಿ ನಾವು ಫಿಕ್ಸ್ ಮಾಡಲೇಬೇಕಾಗತ್ತೆ. ಯಾವಾಗ ನಾವು ಪ್ರಾಡಕ್ಟ್ಗೆ ಜಾಸ್ತಿ ಪ್ರೈಸನ್ನು ಹೆಚ್ಚು ಬೆಲೆಯನ್ನು ನಾವು ಇಡ್ತಾ ಹೋಗ್ತೀವಿ, ಆಗ ಅದೇ ಪ್ರಾಡಕ್ಟು ಫಾರಿನ್ ಕಂಟ್ರಿಯಲ್ಲಿ ಕಡಿಮೆ ಬೆಲೆಗೆ ಸಿಕ್ಕಿದಾಗ ಸೊ ಕಸ್ಟಮರ್ಸು ಯಾವ ಪ್ರಾಡಕ್ಟ್ ಕಡಿಮೆ ಬೆಲೆಗೆ ಸಿಗುತ್ತೋ ಅದನ್ನು ಅವರು ಪರ್ಚೇಸ್ ಮಾಡ್ತಾ ಹೋಗ್ತಾರೆ. ಆಗ ನಮ್ಮ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ನಮ್ಮ ಪ್ರಾಡಕ್ಟು ಅಲ್ಲಿ ಸಕ್ಸಸ್ಫುಲ್ ಆಗಿ ಸೇಲ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ದಿಸ್ ಇಸ್ ಒನ್ ಆಫ್ ದಿ ಲಿಮಿಟೇಷನ್ ಆಫ್ ಎಕ್ಸ್ಪೋರ್ಟಿಂಗ್ ಆ್ಯಂಡ್ ಇಂಪೋರ್ಟಿಂಗ್. ಆಫ್ಟರ್ ಡಿಸ್ಕಸಿಂಗ್ ಅಬೌಟ್ ಅಡ್ವಾಂಟೇಜಸ್ ಆ್ಯಂಡ್ ಲಿಮಿಟೇಷನ್ ಆಫ್ ಎಕ್ಸ್ಪೋರ್ಟಿಂಗ್ ಆ್ಯಂಡ್ ಇಂಪೋರ್ಟಿಂಗ್, we can conclude that in spite of the above limitations, today exporting and importing has become the most preferred way of entering into the international business. So easyagi ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ಗೆ ಎಂಟರ್ ಆಗಬೇಕು ಅಂತ ಹೇಳಿದ್ರೆ the easiest way is nothing but import and exporting. Further, usually firms entering into the international business may face some problems initially. But once they become familiar with the international business, once they popular in the international market, they become competitive enough to face competition in the international market and they can survive at a longer period of time. So ಈಸಿಯಾಗಿ ಸರ್ವೈವ್ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗಲ್ಲಿ ಯಾವುದೇ ಬಿಸ್ನೆಸ್ ಅದು ನೀವು ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ಸ್ಟಾರ್ಟ್ ಮಾಡಿ ಅಥವಾ ಹೋಮ್ ಕಂಟ್ರಿಯಲ್ಲಿ ಸ್ಟಾರ್ಟ್ ಮಾಡಿ ಅಥವಾ ಇನ್ಯಾವುದೋ ಫಾರಿನ್ ಕಂಟ್ರಿಯಲ್ಲಿ ಸ್ಟಾರ್ಟ್ ಮಾಡಿ, ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಆ ಪ್ರಾಬ್ಲಮ್ಸನ್ನು ನಾವು ಫೇಸ್ ಮಾಡಲೇಬೇಕಾಗತ್ತೆ. ಯಾವಾಗ ನಾವು ಧೈರ್ಯವಾಗಿ ಆ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾ ಹೋಗ್ತೀವಿ, ಒನ್ಸ್ ದೇ ಬಿಕಮ್ ಫ್ಯಾಮಿಲಿಯರ್ ವಿತ್ ದಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಆ್ಯಂಡ್ ದಿಯರ್ ಸ್ಟ್ರಾಟಜೀಸ್ ಆ್ಯಂಡ್ ಕಸ್ಟಮರ್ ಡಿಮ್ಯಾಂಡ್ಸ್, ಸೊ ಯಾವಾಗ ನಾವು ಆ ಕಸ್ಟಮರ್ ಡಿಮ್ಯಾಂಡ್ಸನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ ಆ್ಯಂಡ್ ಸ್ಟ್ರಾಟಜೀಸನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ, ದೆನ್ ಇಟ್ ಮೇಕ್ಸ್ ದ ಫಾರ್ಮ್ ಟು ಫೇಸ್ ಕಾಂಪಿಟೇಷನ್ ಇನ್ ಇಂಟರ್ನ್ಯಾಷನಲ್ ಮಾರ್ಕೆಟ್. ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ನಾವು ಈಸಿಯಾಗಿ ಕಾಂಪಿಟೇಷನನ್ನು ಫೇಸ್ ಮಾಡಿ ನಮ್ಮ ಪ್ರಾಡಕ್ಟು ಸಕ್ಸಸ್ಫುಲ್ ಆಗಿ ಮಾಡ್ತಾ ಹೋಗ್ಬೋದು. ಹಾಗೆ ನಾವು ಲಾಂಗರ್ ಪೀರಿಯಡ್ ವರೆಗೂ ಸರ್ವೈವ್ ಆಗ್ತಾ ಹೋಗ್ಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟಿಂಗ್. ಆ್ಯಂಡ್ ದ ಸೆಕೆಂಡ್ ಮೋಡ್ಸ್ ಆಫ್ ಎಂಟ್ರಿ ಇನ್ ಟು ದಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಇಸ್ contract manufacturing. What does it mean? What is the meaning of contract manufacturing? Contract manufacturing refers to a type of international business where a firm can enter into the contract with the local manufacturers of the foreign countries in order to get the products or components from the local manufacturers of foreign countries as per their specifications. And it is also known as outsourcing. Outsourcing ಅಂತಲೂ ಹೇಳ್ತೀವಿ. ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳಿದ್ರೆ ಯಾವುದು ಫಾರಿನ್ ಕಂಟ್ರೀಸಲ್ಲಿ ಇರುವಂತಹ ಫರ್ಮ್ಸ್, ಲೋಕಲ್ ಮ್ಯಾನುಫ್ಯಾಕ್ಚರರ್ಸ್ ಯಾರಿರ್ತಾರೆ, ಫಾರ್ ಎಕ್ಸಾಂಪಲ್ ಡೆವಲಪಿಂಗ್ ಕಂಟ್ರೀಸಲ್ಲಿ ಇರುವಂತಹ ಲೋಕಲ್ ಮ್ಯಾನುಫ್ಯಾಕ್ಚರರ್ಸ್, ಆ ಮ್ಯಾನುಫ್ಯಾಕ್ಚರರ್ಸಿಂದ ನಾವು ಕಾಂಟ್ರಾಕ್ಟನ್ನು ಮಾಡ್ಕೊಳ್ತಾ ಹೋಗ್ತೀವಿ. ಟೇಕ್ ಫಾರ್ ಎಕ್ಸಾಂಪಲ್, ಇವಾಗ ನಾವು ಒಂದು ಕಂಪ್ಯೂಟರ್ ಸಿಸ್ಟಮ್
ಸಿಸ್ಟಮನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಥವಾ ಯಾವುದೋ ಒಂದು ಕಾರನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಕಾರ್ಗೆ ಬೇಕಾಗಿರುವಂತಹ ಸ್ಪೇರ್ ಪಾರ್ಟ್ಸ್, ಕಾಂಪೊನೆಂಟ್ಸ್ ಅಥವಾ ಕಂಪ್ಯೂಟರ್ ಸಿಸ್ಟಮ್ಸ್ಗೆ ಬೇಕಾಗಿರುವಂತಹ ಕಾಂಪೊನೆಂಟ್ಸನ್ನು ನಾವು ಯಾವ ಕಂಟ್ರಿಯಲ್ಲಿ ಲೋ ಕಾಸ್ಟಲ್ಲಿ ನಮಗೆ ಕಡಿಮೆ ಬೆಲೆಯಲ್ಲಿ ನಮಗೆ ಅವರು ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತಾರೋ ಆ ಕಂಟ್ರಿ ಅವ್ರ ಜೊತೆಗೆ ನಾವು ಕಾಂಟ್ರಾಕ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸಿಸ್ಟಮ್ ಅಂತ ಹೇಳಿದ್ರೆ ಅದಕ್ಕೆ ಮದರ್ ಬೋರ್ಡ್, ಫ್ಲಾಪಿ ಡಿಸ್ಕ್, ಹಾರ್ಡ್ ಡಿಸ್ಕ್, ಈ ರೀತಿಯಾದಂಥ ಕಾಂಪೊನೆಂಟ್ಸ್ ಇರುತ್ತೆ. ಎಲ್ಲ ಕಾಂಪೊನೆಂಟ್ಸ್ ಅನ್ನ ನಾವೇನ್ ಮಾಡ್ತೀವಿ, ಯಾವ ಕಂಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಅವ್ರ ಜೊತೆಗೆ ನಾವು ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಳ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಮದರ್ ಬೋರ್ಡ್ ಯಾವುದೋ ಕಂಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅವ್ರ ಜೊತೆ ನಾವು ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಳ್ತಾ ಹೋಗ್ತೀವಿ. ಫ್ಲಾಪಿ ಡಿಸ್ಕ್ ಅನ್ನ ಯಾವುದೋ ಕಂಟ್ರಿ ಜೊತೆಗೆ ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಳ್ತಾ ಹೋಗ್ತೀವಿ. ಅಂಡ್ ಇನ್ ಕೇಸ್ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಟೈರ್ಸ್ ಅನ್ನ ಯಾವುದೋ ಕಂಟ್ರಿಯ ಲೋಕಲ್ ಮ್ಯಾನುಫ್ಯಾಕ್ಚರರ್ಸ್ ಜೊತೆಗೆ ನಾವು ಕಾಂಟ್ರಾಕ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಈ ರೀತಿ ಕಾಂಟ್ರಾಕ್ಟ್ ಮಾಡಿಕೊಂಡು ಅವರು ನಮಗೆ ಕಾಂಪೊನೆಂಟ್ಸ್ ಅನ್ನ ಸಪ್ಲೈ ಮಾಡ್ತಾ ಹೋಗ್ತಾರೆ. ನಾವು ಆ ಕಾಂಪೊನೆಂಟ್ಸ್ ಅನ್ನ ತಗೊಂಡು ಒಂದು ಫೈನಲ್ ಪ್ರಾಡಕ್ಟ್ ಆಗಿ ನಾವು ಅಸೆಂಬಲ್ ಮಾಡಿ ಅದನ್ನ ನಾವು ಕಸ್ಟಮರ್ಸ್ಗೆ ಸೇಲ್ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಇದನ್ನ ನಾವೇನು ಹೇಳ್ತೀವಿ, ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ತೀವಿ. ಹಿಯರ್ ಇಟ್ ಮೇ ಬಿ ನೋಟೆಡ್ ದಟ್ ದ ರೆಸ್ಪಾನ್ಸಿಬಿಲಿಟಿ ಫಾರ್ ಮಾರ್ಕೆಟಿಂಗ್ ದಿ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಈಸ್ ವಿತ್ ದಿ ಫರ್ಮ್ ಇಟ್ ಸೆಲ್ಫ್. ಜಸ್ಟು ಆ ಲೋಕಲ್ ಮ್ಯಾನುಫ್ಯಾಕ್ಚರರು ನಮಗೆ ಕಾಂಪೊನೆಂಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ನಮಗೆ ಸಪ್ಲೈ ಮಾಡ್ತಾರೆ. ನಾವು ಅದನ್ನ ಫೈನಲ್ ಪ್ರಾಡಕ್ಟ್ ಆಗಿ ಮಾಡಿ ಕಸ್ಟಮರ್ಗೆ ಸೇಲ್ ಮಾಡುವಂತಹ ರೈಟ್ಸ್ ಯಾರಿಗಿರುತ್ತೆ ಅಂತ ಹೇಳಿದ್ರೆ ಯಾರು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾರೋ ಆ ಒಂದು ಫರ್ಮ್ಗೆ ಇರುತ್ತೆ. So the responsibility for marketing the goods and services is with the firm itself. Components ಗೆ ಆರ್ಡರ್ ಕೊಟ್ಟಿರೋ ಫರ್ಮ್ ಗೆ ಮಾತ್ರ ಆ ರೈಟ್ ಇರುತ್ತೆ. Today it is a common practice with the multinational companies to get their goods and services produced by local firms in developing countries because of the availability of ಚೀಪ್ ರಾ ಮೆಟೀರಿಯಲ್ಸ್ ಆ್ಯಂಡ್ ಲೇಬರ್ಸ್. ಸೊ ಏನು ಕಾಂಪೊನೆಂಟ್ಸನ್ನು ನಾವು ತಗೊಳ್ಬೇಕು ಅಂತ ಕಾಂಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೀವಿ, ಆ ಕಾಂಪೊನೆಂಟ್ಸ್ ಎಲ್ಲಿ ಅವೈಲಬಲ್ ಇರುತ್ತೆ ಆ ಒಂದು ಕಂಟ್ರಿಯಲ್ಲಿ ರಾ ಮೆಟೀರಿಯಲ್ಸ್ ಚೀಪಾಗಿ ಸಿಗುತ್ತೆ ಮತ್ತು ಲೇಬರ್ ಕಾಸ್ಟು ಕೂಡ ಅಷ್ಟೇ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋದು ನವೆಡೇಸ್ ಇಟ್ ಇಸ್ ವೆರಿ ಪಾಪ್ಯುಲರ್. ಟೇಕ್ ಫಾರ್ ಎಕ್ಸಾಂಪಲ್ ಮಲ್ಟಿನ್ಯಾಷನಲ್ ಕಂಪನೀಸ್ ಸಚ್ ಆಸ್ ರಿಬಾಕ್, ಲಿವಿಸ್, ರ್ಯಾಂಗ್ಲರ್, ನೈಕ್ ಎಕ್ಸೆಟ್ರಾ get their products or components produced by firms in developing countries under contract manufacturing. ಸೊ ನೀವೇನು ರಿಬಾಕ್ ಕಂಪನಿ ಪ್ರಾಡಕ್ಟ್ಸ್ ಅನ್ನ ನೋಡಿದ್ದೀರಾ, ಸೊ ಅವರೇ ಫುಲ್ ಓಲ್ ಪ್ರಾಡಕ್ಟ್ ಅನ್ನ ಅವರೇ ಮ್ಯಾನುಫ್ಯಾಕ್ಚರ್ ಮಾಡೋದಿಲ್ಲ. ಸೊ ಆ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಏನೇನೆಲ್ಲ ಕಾಂಪೊನೆಂಟ್ಸ್ ಇರುತ್ತೆ, ಸೊ ಆ ಕಾಂಪೊನೆಂಟ್ಸ್ ಅನ್ನ ಬೇರೆ ಕಂಟ್ರಿ ಅವರ ಜೊತೆಗೆ ಅವ್ರು ಏನ್ ಮಾಡ್ತಾರೆ, ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ, ಅವರು ಮ್ಯಾನುಫ್ಯಾಕ್ಚರ್ ಮಾಡಿ ಅವರಿಗೆ ಸಪ್ಲೈ ಮಾಡ್ತಾ ಹೋಗ್ತಾರೆ. ಸೊ ದಿಸ್ ಇಸ್ ಅಬೌಟ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್. ಅಂಡ್ ದೇರ್ ಆರ್ 3 types of contract manufacturing. The first one is production of certain components to be used in final products in the foreign country. Final products ಗೆ ಬೇಕಾಗಿರುವಂತಹ ಕೆಲವೊಂದಿಷ್ಟು ಕಾಂಪೊನೆಂಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಫಾರಿನ್ ಕಂಪನಿ ಇನ್ನೊಂದು ಕಂಪನಿ ಜೊತೆಗೆ ಕಾಂಟ್ರಾಕ್ಟ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಒನ್ ಟೈಪ್ ಆಫ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್. ದ ಸೆಕೆಂಡ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇಸ್ ಅಸೆಂಬ್ಲಿಂಗ್ ಆಫ್ ಕಾಂಪೊನೆಂಟ್ಸ್ ಇನ್ ಟು ಫಿನಿಶ್ಡ್ ಪ್ರಾಡಕ್ಟ್ಸ್ ಇನ್ ದ ಫಾರಿನ್ ಕಂಟ್ರೀಸ್. ಸೊ ನಾವೆಲ್ಲ ಕಾಂಪೊನೆಂಟ್ಸ್ ಅನ್ನ ನಾವು ಸಪ್ಲೈ ಮಾಡ್ತೀವಿ, ಆ ಕಾಂಪೊನೆಂಟ್ಸ್ನೆಲ್ಲ ಅಸೆಂಬಲ್ ಮಾಡಿ ಒಂದು ಫೈನಲ್ ಪ್ರಾಡಕ್ಟ್ ಆಗಿ ಮಾಡಿ ಅದನ್ನ ಸಪ್ಲೈ ಮಾಡ್ತಾ ಹೋಗಬೇಕು. ಸೊ ದಿಸ್ ಇಸ್ ಸೆಕೆಂಡ್ ಟೈಪ್ ಆಫ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್. ಅಂಡ್ ದ ಥರ್ಡ್ ಟೈಪ್ ಆಫ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇಸ್ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರ್ ಆಫ್ ದಿ ಪ್ರಾಡಕ್ಟ್ಸ್ ಇನ್ ದ ಫಾರಿನ್ ಕಂಟ್ರೀಸ್. ಫಾರಿನ್ ಕಂಟ್ರಿಗೆ ಫುಲ್ ಕಾಂಟ್ರಾಕ್ಟ್ ಮಾಡ್ಕೊಬಿಡೋದು, ಫಾರಿನ್ ಕಂಟ್ರಿಯ ಲೋಕಲ್ ಮ್ಯಾನುಫ್ಯಾಕ್ಚರರ್ ಜೊತೆಗೆ ಫುಲ್ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದು, ಫುಲ್ ಎಂಟೈರ್ ಔಟ್ಪುಟ್ ಅನ್ನ ನಮಗೆ ಕೊಡಬೇಕು ಅಂತ ಹೇಳಿ. ಸೊ ಲೈಕ್ ಫಾರ್ ಎಕ್ಸಾಂಪಲ್ ಗಾರ್ಮೆಂಟ್ಸ್ ಅಂತ ಹೇಳಿದ್ರೆ ಫುಲ್ ರೆಡಿ ಔಟ್ಪುಟ್ ಅನ್ನ ನಮಗೆ ಕೊಡ್ತಾರೆ, ಜಸ್ಟ್ ನಾವು ಅವರಿಂದ ತಗೊಂಡಿದ್ದೀನೇನೆ ಕಸ್ಟಮರ್ಸ್ಗೆ ಸಪ್ಲೈ ಮಾಡ್ತಾ ಹೋಗ್ತೀವಿ. ದಿಸ್ ಇಸ್ ದಿ ಥರ್ಡ್ ಟೈಪ್ ಆಫ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್. ಸೊ ನಾವು ಲೆಟ್ಸ್ ಸಿ ದ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್. ದ ಫಸ್ಟ್ ಅಡ್ವಾಂಟೇಜಸ್ ಆಫ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ is under contract manufacturing a firm gets goods produced by a foreign manufacturing without making any investment in machinery and equipment. That means the firm need not invest its money in any production facilities. So production
ಪ್ರೊಡಕ್ಷನ್ ಫೆಸಿಲಿಟೀಸ್ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಪ್ಲಾಂಟ್ ಆ್ಯಂಡ್ ಮೆಷಿನರಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಆ್ಯಂಡ್ ಲೇಬರರ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಬೇಕಾಗುತ್ತೆ, ಒಂದು ಪ್ರೊಡಕ್ಷನ್ ಯೂನಿಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಬೇಕಾಗುತ್ತೆ. ಬಟ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಯು ನೀಡ್ ನಾಟ್ ಇನ್ವೆಸ್ಟ್ ಯುವರ್ ಮನಿ ಆನ್ ದಿ ಪ್ರೊಡಕ್ಷನ್ ಫೆಸಿಲಿಟೀಸ್ ಆರ್ ಎನಿ ಪ್ಲಾಂಟ್ ಆ್ಯಂಡ್ ಮೆಷಿನರೀಸ್. ಯು ಕ್ಯಾನ್ ಗೆಟ್ ದಿ ಪ್ರಾಡಕ್ಟ್ಸ್ produced by a foreign manufacturers without making any investment in plant and machinery. So this is one of the benefit of contract manufacturing. The second benefit is there is no investment risk in this strategy, as there is no investment in production facilities in the foreign countries. So there is no investment risk in this strategy. And the third benefit is under this strategy goods are got manufactured at lower cost because of the availability of cheap materials and labor in the foreign country. It means in contract manufacturing goods are got manufactured at lower cost. ಕಡಿಮೆ ಖರ್ಚಿನಲ್ಲಿ ನಾವು ಅತ್ಯಂತ ಕ್ವಾಲಿಟಿ ಆಗಿರುವಂತಹ ಗೂಡ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಹೋಗ್ಬೋದು, ಬಿಕಾಸ್ ದೇರ್ ಇಸ್ ಅವೈಲಬಿಲಿಟಿ ಆಫ್ ರಾ ಮೆಟೀರಿಯಲ್ಸ್ ಅಂಡ್ ಲೇಬರರ್ಸ್ ಅಟ್ ಲೋ ಕಾಸ್ಟ್. ಲೋ ಕಾಸ್ಟಲ್ಲಿ ನಮಗೆ ರಾ ಮೆಟೀರಿಯಲ್ಸ್ ಸಿಗುತ್ತೆ ಮತ್ತು ಲೇಬರರ್ಸ್ ಚಾರ್ಜಸ್ಸು ಕೂಡ ಕಡಿಮೆ ಇರೋದ್ರಿಂದ ಸೊ ನಾವು ಗೂಡ್ಸನ್ನು ನಾವು ಕಡಿಮೆ ಖರ್ಚಿನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ನಾವು ಸಪ್ಲೈ ತಗೊಳ್ತಾ ಹೋಗ್ಬೋದು. ದ ನೆಕ್ಸ್ಟ್ ಬೆನಿಫಿಟ್ ಇಸ್ ದಿಸ್ ಸ್ಟ್ರಾಟಜಿ ಇವನ್ ಬೆನಿಫಿಟ್ಸ್ ದಿ ಮ್ಯಾನುಫ್ಯಾಕ್ಚರಿಂಗ್ ಫಾರ್ಮ್ಸ್ ಇನ್ ದಿ ಫಾರಿನ್ ಕಂಟ್ರಿ ಇನ್ ದ ಸೆನ್ಸ್ ದಟ್ ಇಟ್ ಕ್ಯಾನ್ ಯುಟಿಲೈಸ್ ಇಟ್ಸ್ ಐಡಲ್ ಪ್ರೊಡಕ್ಷನ್ ಕೆಪಾಸಿಟಿ ಆ್ಯಂಡ್ ಲೋಕಲ್ ರಿಸೋರ್ಸಸ್ ಆ್ಯಂಡ್ ಅರ್ನ್ ಪ್ರಾಫಿಟ್ಸ್. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಕಂಟ್ರಿಯಲ್ಲಿ ರಿಸೋರ್ಸಸ್ ಚೆನ್ನಾಗಿದೆ ಆ್ಯಂಡ್ ಅವರ ಪ್ರೊಡಕ್ಷನ್ ಮಾಡೋ ಕೆಪಾಸಿಟಿ ಇರುತ್ತೆ, ಬಟ್ ಆದರೆ ಪ್ರೊಡಕ್ಷನ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ಸೊ ವಿತ್ ದ ಹೆಲ್ಪ್ ಆಫ್ ದಿ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇಟ್ ಗಿವ್ಸ್ ಜಾಬ್ ಆಪರ್ಚುನಿಟಿ ಟು ದಿ ಲೋಕಲ್ ಮ್ಯಾನುಫ್ಯಾಕ್ಚರರ್ಸ್ ಇನ್ ದ ಫಾರಿನ್ ಕಂಟ್ರೀಸ್. ಸೊ ಫಾರಿನ್ ಕಂಟ್ರೀಸ್ ಅಲ್ಲಿರುವಂಥ ಲೋಕಲ್ ಮ್ಯಾನುಫ್ಯಾಕ್ಚರ್ಗೆ ಜಾಬ್ ಆಪರ್ಚುನಿಟಿಯನ್ನು ಪ್ರೊವೈಡ್ ಮಾಡುತ್ತೆ ಆ್ಯಂಡ್ ಅವರ ಪ್ರೊಡಕ್ಷನ್ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ ಆ್ಯಂಡ್ ಅಲ್ಲಿರೋ ರಿಸೋರ್ಸಸ್ ಅನ್ನು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಆಪರ್ಚುನಿಟಿಯನ್ನು ಪ್ರೊವೈಡ್ ಮಾಡ್ತಾ ಹೋಗುತ್ತೆ. The next benefit is the local manufacturer in the foreign country gets an opportunity to enter into international business under this strategy. This is 100% true in the case of international business. With the help of the contract manufacturing, the local manufacturer in the foreign country can also enter into the international business. ಅವರು ಕೂಡ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಈಸಿಯಾಗಿ ಎಂಟರ್ ಆಗ್ತಾ ಹೋಗ್ಬೋದು, ಅವರು ಕೂಡ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಹೋಗ್ಬೋದು. ಸೊ ದೀಸ್ ಆರ್ ದಿ ಬೆನಿಫಿಟ್ಸ್ of contract manufacturing. Now let's see the limitation of contract manufacturing. The first limitation of contract manufacturing is the local firms may find it difficult to adjust their production facilities and produce goods according to the specified standards of the foreign company. ನಾವೇನು ಸ್ಟ್ಯಾಂಡರ್ಡ್ ಅನ್ನು ಫಿಕ್ಸ್ ಮಾಡಿರ್ತೀವಿ, ನಾವೇನು ಸ್ಪೆಸಿಫಿಕೇಶನ್ ಅನ್ನು ಕೊಟ್ಟಿರ್ತೀವಿ, ಅದೇ ರೀತಿಯಾಗಿ ಲೋಕಲ್ ಮ್ಯಾನುಫ್ಯಾಕ್ಚರರ್ಸು ಗೂಡ್ಸ್ ಅನ್ನು ಪ್ರೊಡ್ಯೂಸ್ ಮಾಡಬೇಕಾಗಿರುತ್ತೆ. ಸೊ ಇಟ್ ಇಸ್ very difficult to them to produce goods as per the specification of the company. So ಕಂಪನಿ ಏನು ಹೇಳುತ್ತೆ ಅದೇ ರೀತಿಯಾಗಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅನ್ನೋದು ತುಂಬ ಕಷ್ಟ ಆಗಿರುತ್ತೆ. The second limitation is local manufacturers may lose control over their manufacturing process as they are required to manufacture the goods as per the specification given. And the third limitation is local firms cannot sell the goods manufactured by them as per the specification given, because the entire production of the goods can be sold only by the firm which has allowed them to manufacture those goods. As I said in the beginning, even the firm makes agreement or contract with the local manufacturer in the foreign countries to get the goods produced by them. The right of marketing the goods and services is with the firm itself. So ನಾವು ಬೇರೆ ಕಂಟ್ರಿ ಲೋಕಲ್ ಮ್ಯಾನುಫ್ಯಾಕ್ಚರರ್ಸ್ಗೆ ಗೂಡ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅಷ್ಟಕ್ಕೆ ಮಾತ್ರ ನಾವು ಕಾಂಟ್ರಾಕ್ಟನ್ನು ಮಾಡ್ಕೊಂಡಿರ್ತೀವಿ, ಬಟ್ ಅವರು ಆ ಗೂಡ್ಸನ್ನು ಬೇರೆ ಕಂಟ್ರಿ ಜೊತೆಗೆ ಸೇಲ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಕೊಟ್ಟಿರೋದಿಲ್ಲ. ಸೊ ಅವ್ರಿಗೆ ಆ ರೈಟ್ಸ್ ಇರೋದಿಲ್ಲ. ಸೊ ಅವರು ಜಸ್ಟ್ ಅವರು ಗೂಡ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಮ ಕಂಟ್ರಿಗೆ ಸಪ್ಲೈ ಮಾಡ್ತಾರೆ, ನಾವು ಅದನ್ನು ಕಸ್ಟಮರ್ಸ್ಗೆ ನಾವು ಸಪ್ಲೈ ಮಾಡ್ತಾ ಹೋಗ್ತೀವಿ. So this is one of the limitation of the contract manufacturing. So these are the limitation of contract manufacturing. In next class we will discuss about other 3 modes of entry into the international business. I hope you have understood today's session. Thank you.